ಹಾಯ್ ನಮಸ್ಕಾರ. ನಮ್ಮ ಊರಿನ ಅಲ್ಲಿರುವ ಒಂದು ಬಾವಿ ಐತೆ. ಆ ಬಾವಿ ವಿಶೇಷತೆ ಕುರಿತು ಮಲ್ಲಯ್ಯ ಕಂಬರ್ ಅವರು ಬಾವಿ ಕುರಿತು ಹೇಳ್ತಾರೆ. ಅದರ ಬಗ್ಗೆ ಕೇಳ್ಕೊಂಬರೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಇದು ನಮ್ಮೂರು ಬೀಗಣೆಕಲ್ಲು. ಈ ಒಂದು 1990ರ ದಶಕದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಬಾವಿ. ಇದು ಕಣಿವೆ ಬಾವಿ ಅಂತಾರೆ. ಇದಕ್ಕೆ ಇಂದಿನ ಹಿರಿಯರು, ನಮ್ಮೂರಿನ ಹಿರಿಯ ನಾಗರಿಕರು ಕುರುಬರು ಮಲ್ಲಯ್ಯ ಅಂತಿದ್ದ. ಆ ಮಲ್ಲಯ್ಯ ಎಂಬವರು ಈ ಬಾವಿಗೆ ಮಂತ್ರಿಸಿ ನಾನಾ ರೀತಿಯ ಕಾಯಿಲೆಗಳು ಹೋಗುವಂಥ ಒಂದು ಐತಿಹಾಸಿಕ ಬಾವಿ ಇದು. ಅದಾದ ಮೇಲೆ ಒಂದು 10 ವರ್ಷ ವಿಜೃಂಭಣೆಯಿಂದ ನಡೆದಾದ ಬಳಿಕ ನಿಂತು, ಅದು ಯಾಕೆ ನಿಂತ ಗೊತ್ತಿಲ್ಲ. ಅವ್ರನ್ನೂ ತೀರ್ಕೊಂಡ್ರು. ಆದರೆ ಇಲ್ಲಿ ಬರ್ತಕ್ಕಂಥ ಪ್ರತಿ 3 ರಾಜ್ಯದ ಜನಸಂಖ್ಯೆ ಬರ್ತಾರೆ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಸುತ್ತಮುತ್ತಲ ಜಿಲ್ಲೆಗಳು, ಸುತ್ತಮುತ್ತ ಹಳ್ಳಿಗಳು ಎಲ್ಲ ರೀತಿ ಬರ್ತಿದ್ರು. ಆಗ ನಾ 10-12 ವರ್ಷದವನಿದ್ದೆ. ಈ ಒಂದು ಐತಾರ ದಿನಲ್ಲಿ ಫೇಮಸ್ ಆದಂಥ ಬಾವಿ ಕಣಿವೆ ಬಾವಿ ಅವ್ರು ಸ್ವಲ್ಪ ತೋರಿಸ್ಬೇಕು ತಾವು. ಇದೇ ನೀರು, ಇದೇ ಬಾವಿ. ಈ ಬಾವಿಯಲ್ಲಿ ಆಗ ನೀರು ಇರ್ತಿದ್ದಿಲ್ಲ. ಈ ನೀರು ಇರಲಾರ್ದ ಕಾರಣ ಅಷ್ಟು ಜನಸಂಖ್ಯೆ ಬರ್ತಕ್ಕಂಥ ಲಕ್ಷೋಪಲಕ್ಷ ಜನದಲ್ಲಿ ಬರ್ತಕ್ಕಂಥ ಆಗ ನಳದ ನೀರು ಬಿಟ್ಟು ಈ ಬಾವಿಗೆ ಮಂತ್ರಿಸಿದ್ರು ಮಲ್ಲಯ್ಯ ಕುರುಬರಂತ. ಅದೇ ಹೆಸರಿನತನಾದ ನಾನು, ಆತನಲ್ಲ, ಈತ ಬೇರೆ, ಈತ ಮಾತಾಡತ್ತೆ. ಬಾವಿಯ ವೈಶಿಷ್ಟ್ಯ ಏನಂದರೆ, ನೀರಿನ ವೈಶಿಷ್ಟ್ಯವೇನೆಂದರೆ, ಯಾವುದೇ ರೋಗ ಇರಲಿ, ರುಜಿನಿ ಇರಲಿ, ಇಲ್ಲಿ ಬಂದು ಕುಡ್ದೋಗ್ತಕ್ಕಂಥ ಬಾವಿಲಿ ಕೇಳ್ತಿದ್ವಿ ನಾವು. ಆರಾಮಾಗ್ತಪ್ಪ, ಆರಾಮಾಗ್ಯದಪ್ಪ ಎಂಬ ಉತ್ತರನೇ ಹೇಳಿದ್ರು ಹೊರತಾಗಿ ನಾ ಆರಾಮಾಗಿಲ್ಲ ಅಂತ ಯಾರೂ ಹೇಳಿಲ್ಲ. ಸಾಕಷ್ಟು ಮಂದಿ 100ಕ್ಕೆ 10 ಮಂದಿ ಕೇಳಿದ್ರೆ ಅದೇ ಒಂದು ಉತ್ತರ ನೀಡ್ತಿದ್ರು. ಅದು ಏನಾಗ್ತಿತ್ತೋ ಗೊತ್ತಿಲ್ಲ. ಅದು ದೈವ ಸೃಷ್ಟೋ ಏನೋ ಆತನ ಮಂತ್ರಶಕ್ತಿನೋ ಗೊತ್ತಿಲ್ಲ. ಅದು ದೇವರಿಗೆ ಎತ್ತಿ ಮಾತು. ಅದೇ ರೀತಿಯಾಗಿ ಈ ಥರ ನಡೆದು ಬಾಯಿ 2001, 2003-2004ರಲ್ಲಿ ನಿಂತೋಯ್ತು. ಯಾಕಂತ ಗೊತ್ತಿಲ್ಲ. ಮತ್ತು ನಮ್ಮೂರಿನ ಕಿರಿಯರು ಸ್ವಲ್ಪ ಮಾತಾಡ್ತಾರೆ, 4 ಮಾತು ಮಾತಾಡಬೇಕು. ಈ ಬಾವಿ ವಿಶೇಷ ಏನಂದರೆ, ಈ ಬಾವಿ ಭಾಳ ಕೆಳಗಿದೆ. ಇಲ್ಲಿ ಗಿಡಮೂಲಿಕೆಗಳು ಭಾಳಷ್ಟು ಇದ್ದಾವೆ. ಆ ಗಿಡಮೂಲಿಕೆಯಿಂದ ಬೇರುಗಳಿಂದ ಬಂದಂಥ ಬಸಿ ನೀರು ಇಲ್ಲಿ ಬಾವಿ ತುಂಬುತ್ತಿತ್ತು. ಆದರೆ ಅವಾಗ ಜಾಸ್ತಿ ನೀರು ಬರ್ತಾಯಿದ್ದಿಲ್ಲ, ಕಮ್ಮಿ ನೀರು ಬರ್ತಾಯಿತ್ತು. ಹಾಗಾಗಿ ಈ ನೀರಿನ ಪವಿತ್ರತೆಯಿಂದ ಎಷ್ಟೋ ಜನಗಳು, ಸುತ್ತಲೂ ಊರಿನ ಜನಗಳು ಬಂದುಗೇಸಿ ಈ ನೀರನ್ನು ತೆಗೆದುಕೊಂಡು ಹೋದರೆ ಅವ್ರಿಗೆ ಎಷ್ಟೋ ಔಷಧಿಗಳು, ದನ ಕರಗಳಿಗೆಲ್ಲ ಆರಾಮಾಗ್ತಿತ್ತು. ಎಷ್ಟೋ ರೋಗಗಳನ್ನು, ರುಜಿನಗಳನ್ನು ಇಲ್ಲಿಂದ ಕಾಪಾಡಿದಂಥ ಬಾವಿ ಇದು. ಹಾಗಾಗಿ ಈಗ 2001, 2002ರಿಂದ ಈ ಬಾವಿಯನ್ನು ಭಾಳ ಹಾಳಾಗಿದೆ. ಇದನ್ನು ಕ್ಲೀನ್ ಮಾಡೋಕ್ಕೂ ಯಾರೂ ಇಲ್ಲ. ಹಾಗಾಗಿ ಈ ಬಾವಿ ವಿಶೇಷತೆಯನ್ನು ಈಗ ಎಲ್ಲ ಒಂಥರ ಇದೆ. ಇಲ್ಲಿ ಈ ಊರಿನ ಯುವಕರಾದಂಥ ನಾವುಗಳು ಇದೆಲ್ಲ ಕ್ಲೀನ್ ಮಾಡಿ ಇದರಿಂದ ಇದರ ಮೊದಲಿನ ಥರನ ಇದರ ವಿಶೇಷತೆಯನ್ನು ಜನಗಳಿಗೆ ತೋರಿಸಬೇಕಾಗಿಸಿ ಈ ನಮ್ಮ ಊರಿನ ಬೀಗಣೆಕಲ್ ಗ್ರಾಮದ ಎಲ್ಲ ಯುವಕರಿಗೆ ನಾನಿಂದ ಮನವಿಯನ್ನು ಮಾಡುತ್ತಿದ್ದೇನೆಂದು ನಾನು ಹೇಳುತ್ತಿದ್ದೇನೆ ಅಷ್ಟೇ. ಹಿರಿಯರಾದ ಮುದುಕಣ್ಣವರು ಹೇಳಿದ್ದು ಸರಿಯಾಗಿದೆ. ಯಾಕಂದರೆ ಹಲವಾರು ಗಿಡಮೂಲಿಕೆಯಿಂದ ಬಂದಿರತಕ್ಕಂಥ ನೀರು, ಆ ಬೇರಿನಿಂದ ಅರ್ತಕ್ಕಂಥ ನೀರು ಇದು ಕಣಿವೆ ಅಂತಾರೆ. ಕಣಿವೆ ಎಂಬ ಉದ್ದೇಶ ಏನಂದ್ರೆ, ಆಗ ಇದು ಬಾಯಿ ಇದ್ದಿದ್ದಿಲ್ಲ, ಹಳ್ಳ ಟೈಪ್ ಇತ್ತು, ಕೊಳ್ಳ ಟೈಪ್ ಇತ್ತು. ಅದನ್ನೇ ಕಣಿವೆ ಅಂತಾರೆ ಹಳ್ಳಿ ಭಾಷೆಯಲ್ಲಿ. ಆ ಕಣಿಮೆಯಲ್ಲಿ ಬಂದಿರತಕ್ಕಂಥ ತಪ್ಪಲ ಬೇಸಿನ ನೀರು ವೈಜ್ಞಾನಿಕವಾಗಿ ಅದು ಕುಡಿದ್ರೆ ನಾನಾ ರೀತಿ ರೋಗಗಳು ಇರುತ್ತೆ ಎಂಬುದು ಒಂದು ವಾಡಿಕೆ. ಅದು ಪದ್ಧತಿ ಈಗ ವೈಜ್ಞಾನಿಕ ದೃಷ್ಟಿಯಿಂದ ಕರೆಕ್ಟ್ ಇದೆ. ಆದರೆ ಇದು ಮನುಷ್ಯರಿಗೆ ಹೋಗಿ ಬರ್ತಾ ಜಾನುವಾರುಗಳಿಗೆ ಅಂತ ಮಾಡಿದ. ಆ ಜಾನುವಾರುಗಳು ಮಾಡಿದಾಗ 5-10 ವರ್ಷ ವಿಜೃಂಭಣೆಯಿಂದ ನಡೀತು. ಅಥವಾ ಹೋದ ಬಳಿಕ ಈ ಬಾಯಿ ನಿಂತೋಯ್ತು. ಜಾನುಗಳಿಗಿಲ್ಲ, ಮನುಷ್ಯರಿಗೂ ಇಲ್ಲ. ಅದು ಯಾಕೆಂತ ಗೊತ್ತಿಲ್ಲ, ಗೊತ್ತೂ ಆಗೋದಿಲ್ಲ. ಅಥವಾ ಹೋದ ಸಲ